ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಚಂದ್ರಣ್ಣ, ಓಹೋ ಬಾ ಜಯಣ್ಣ, ಅದ್ಯಾಕಪ್ಪ ಬೋದಿನ ಆಗ್ಬಿಟ್ಟಿತ್ತು ನಿನ್ನ ನೋಡಿ. ನೀನೆಲ್ಲ ಚಾಮರಾಜನಗರದ ಕಡೆ ಕಡ್ದಿದ್ದೆ ಅಂತಲ್ಲಪ್ಪ. ಹ್ಞೂಕಪ್ಪ. ನಾನು ಕಮಲಕ್ನೇಯ ಒಂದ್ ಪೊರ್ಕೆ ತಕೊಂಡು ಸುಣ್ಣ ಪಣ್ಣ ಎಲ್ಲ ಮಡಿಕೊಂಡು ಹಂಗೆ ಎಲ್ಲ ತಾರ್ಸ್ ಕೆಡ್ಬಿಟ್ಟಿದೀವಿ ಮನೆ ಎಲ್ಲ. ಬಿಡು ಬಿಡು. ನಿಮ್ಮನೆ ತಾವಕು ಬಂದ. ಯಾಕಪ್ಪ? ಅಲ್ಲ ಸುಣ್ಣ ಹೊಡಿಯುಮ ಅಂತ ನಿಮ್ ಹೆಂಡ್ರು ನಮ್ಮ ಗಂಡಾಳೆ ಬರ್ತದೆ, ಅದೇ ಮಾಡ್ತತೆ ತಕಳಿ ಜಯಣ್ಣವ್ರೆ, ನೀವ್ ಮಾಡ್ಕೊಟ್ರೆ ಇನ್ನೂ ಸೋಂಬೇರಿ ಆಗ್ಬಿಡ್ತದೆ ಅಂತಂದ್ಲ. ಇದು ಅಂತ ಹೇಳ್ತಾಳಲ್ಲ ಬಾ, ಏನ್ ನನ್ನ ಏನು ಅನ್ಕೊಂಡ್ಬಿಟ್ಟಿದ್ದಾಳು. ಪಿರೀತಿ ಪಿರೀತಿ ಗಂಡಾಳ ಅಂತ ಕಣ್ಣಣ್ಣ ನೀನು. ಕಟ್ಟಾಳು ಮತ್ತ ಅಷ್ಟೆಲ್ಲ ಹೊಗಳಿರ್ಬೇಕಾದ್ರೆ ಬಕೆಟು ಸುಣ್ಣ ಪೊರಕೆ ಹಂಗೆ ಮಡಗಿದೀನಿ. ತಕ ಹೋಗಿ ಬಿರ್ನೆ ಎಲ್ಲೆಲ್ಲಿ ಸುಣ್ಣ ಹೊಡ್ಕಬಿಡು. ಅದ್ರ ನಿನ್ನ ಆಟಗಳಿಗೆ ಗೊತ್ತಾಯ್ತು ಕಣ್ಬಿಡು. ನೀನ್ ಯಾವಾಗ ಒಂದ್ ಬಕೆಟ್ ಅಲ್ಲಿ ಸುಣ್ಣ ಪೊರಕೆ ತಂದಿದ್ದೀನಿ ಅಂತ ಇಡುಗ್ಲು ಇಡ್ಲು ಕುಚ್ಚಮಟ್ಟೆ ಅಂತಾರ ನೋಡು. ಅಲ್ವಾ? ಅದಕ್ಕೂ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟದೆ. ಏನಪ್ಪ? ಯಾಕೆಂದ್ರೆ ನಾನ್ ಹೊಡೆದಿದ್ದೀನ, ಕಮಲಕ್ನು ಹೊಡ್ಕೊಂಡವಳ, ನೀನ್ ಬರೀ ಕೈಲಿ ಹಿಡ್ಕೊಂಡ್ರೆ ಸಾಕು, ಬರ 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 ಅಂತ ಹೊಡ್ಕೊಬಿಡ್ತ. ಅದೇ ಇದು ಪಿಕ್ಚರ್ನಾಗ ಇಲ್ವಪ್ಪ? ಏನ ಅದ್ ಯಾವ್ದೋ ಒಂದ್ ಇದಕ್ಕ ಮದ್ವೆಗೋ ಮುಂಜಿಗೋ ಯಾರ ಬತ್ತವ್ರೆ, ಗುರು ಶಿಷ್ಯರಲ್ಲಿ ಕಣಣ್ಣ ಸುಣ್ಣ ಅವ್ರಿಗೂ ಹೊಡೆದ್ ಬಿಡ್ತಾರಲ್ಲ. ಅದ ಅಷ್ಟೊಂದ್ ಚೆನ್ನಾಗದ ಪಿಕ್ಚರ್ ಅಲ್ಲಿ. ಹಂಗೆ ಮಾಡುವ ಅಂತೇನಾರು ಅಲ್ಲ, ನೀನ್ ತಂದ್ ಮಡಗಿದಯಿ ಅದನ್ನ ನಿನಗ್ ಬಳಿಯಮ್ಮ ಅಂತ ಕಮಲಕ್ಕ. ಸಂಕ್ರಾಂತಿ ದಿವಸ ಎಳ್ಗಿಳ್ ಕೊಡ್ತೀನಿ ಅಂದ್ರೆ ಹೋಗಿಗಿಯ ಎಲ್ಲಿ ಸವಾಸ ಸುಣ್ಣ ಹೊಡೆದ್ಬಿಟ್ರೆ ಕಷ್ಟ ಬಿಡವ. ಅದೇನು ಜಯಣ್ಣ ಹೇಳ್ತಾನ ಅದನ್ನ ಮಾಡೋದು ಉಂಟ, ನಿನಗ್ ಬಳಿಯೋದು ಉಂಟ ಎಲ್ಲಾರು. ನನಗ್ ಬಳಿತೀಯ? ಅಲ್ಲ, ನಿನಗ್ ಬಳಿದ್ರು ಚೆನ್ನಾಗಿ ದಪ್ಪಾಗಿ ದುಡ್ಮಾಗಿದೆ, ಚೆನ್ನಾಗ್ ಕಾಣ್ತಿದಯಿ. ಎದ್ದಾಳು ನೀನು ಬಿಡಪ್ಪ. ಏನೋ ಮನ್ಸ್ನಾಗ ಅದೇ, ಅವನೇನು ಹೇಳ್ಕೊಡೋದಿಲ್ಲ ಏಕಿತ. ಇದ್ ಸುಣ್ಣನೆ ತಗೊಬಂದು ಅದನ್ನೇ ತಲೆ ಮೇಲೆ ಮಗಚಾಕ್ಬಿಡ್ತಾನೆ. ಅದ್ಯಾಕೆ ಹೋಗಿದ್ದ ಚಾಮರಾಜನಗರಕ್ಕೆ? ಚಾಮರಾಜನಗರದಲ್ಲಪ್ಪ, ಅದೇನೋ ಯಾರೋ ಈ ಆಕಾಶವೇಣಿ ಅವರು ಅದೇನೋ ಕಾರ್ಯಕ್ರಮ ಮಾಡದಾರಂತೆ. ಹೌದೇ? ಅದಕ್ಕೆ ನಾವೆಲ್ಲ ಆಡವ್ರನ್ನ ಪಾಡವ್ರನ್ನ ಎಲ್ಲಾರ ಕಡೆ ಒಂದ್ ಕಡೆ ಸೇರಿ ಅಂತ ಹೇಳಿದ್ರು ಅಲ್ಲಿ ಅವ್ರು ಒಬ್ರು. ಅದಕ್ಕೆ ಹೋಗಿದ್ದಿಕ್ಕಪ್ಪ. ನಾನು ಇನ್ನೂ ಕರ್ಕೊಂಡ್ ಹೋಗಮ್ಮ, ಕಮಲಕ್ಕನ್ನು ಕರ್ಕೊಂಡ್ ಹೋಗಮ್ಮ ಅಂತ ಅನ್ಕಂಡಿ. ಬಿರನ್ ಬಂದ್ಬಿಡಿ ಅಂತಂದ್ರು. ಹಂಗೆ ಬಸ್ನಾಗ ಹತ್ಕೊಂಡ್ ಹೊಟ್ಟೋಗ್ಬಿಡಿ. ಅಲ್ಲೇ ನಿಂತಿದ್ನಲ್ಲ, ನಾವ್ ಚೆನ್ನಾಗ್ ಆಡ್ಬಿಟ್ರೆ ಅನ್ಬಿಟ್ಟು ಅವ್ನ್ ಕರ್ಕೊಂಡ್ ಹೋಗಿಲ್ಲ. ಹೇಳದ್ ಕೇಳಿಸ್ಕೊಳ, ಅವಕಾಶ ಮಿಸ್ ಆಯ್ತಲ್ಲ. ಈಗ ನೀವಿಬ್ರು ಚೆನ್ನಾಗಿ ಆಡ್ತಿದಾರಿ ಗೊತ್ತು ನನಗ, ಆದ್ರೆ ಪ್ರೈಸ್ ಬರೋದು ಯಾರ್ಗ್ಯಾ? ನನ್ಗೇನೆ. ನನಗ ಬಿಡು. ಆಯ್ತು ಬಿಡವ. ಈಗ ಹಂಗೆ ಹೋಗಿದ್ದೆ. ಪ್ರೈಸ್ ಬರ್ತದ ಗೊತ್ತಾ? ಹೇಳು ನೋಡಮ್ಮ. ಗೊತ್ತಿಲ್ಲ ಕನ್ನಡ. ನಂದ್ ಕೇಳಿ ಗಟ್ಟಿಯಾಗಿ ಕಿರ್ಚ್ಕತ್ತ. ಅದಕ್ಕೆ ಒಂದ್ಸರಿ ಪ್ರೈಸ್ ಆಗಿ ಕೊಟ್ಬಿಟ್ರೆ ಇನ್ನೊಂದ್ ಕಿತ ಬರ್ಬೇಡ ನೀನು ಅಂತ ಹೇಳ್ದಂಗ. ಅದು ಅದ್ಯಾಕಪ್ಪ, ಎಷ್ಟು ಮನೇಲಿ ಜೋಡಿಸ್ಕೊಂಡಿದ್ದಾನು ಪ್ರೈಸ್ ನೋಡಿದಯ ನೀನು? ಒಂದು ಇನ್ನೊಂದ್ ಕಿತ ನೋಡು. ಅದಕ್ಕೆ ಹೋಗಿದ್ನಲ್ಲಪ್ಪ ಅಲ್ಲಿ. ಹಂಗೆ ಹೇಳ್ತಿದ್ರು ಅದ್ ಯಾವ್ದೋ ಈ ಸ್ಕೂಲ್ನಾಗ ಕಾರ್ಯಕ್ರಮ ಮಾಡದಾರಂತೆ. ಮತ್ತ ಅಲ್ಲಿ ಜಯಣ್ಣ ಈಗ ಚಾಮರಾಜನಗರದಲ್ಲಿ ಏನೋ ಜನಪದ ಅಂತಾರಲ್ಲಪ್ಪ, ಹಾಡು ಹೊಸ ಎಲ್ಲ ಅದಲ್ಲ, ಅದ್ರ ಬಗ್ಗೆನೂ ದೊಡ್ಡ ದೊಡ್ಡ ವಿದ್ವಾಂಸರು ಬಂದು ಮಾತಾಡ್ದಾರಂತೆ. ಈ ಸ್ವಾಲಿಗರದ್ದು ಕುಣಿತ ಐತಲ್ಲ, ಅದು ಇದ್ದದಂತೆ. ಇರ್ತದ? ಹೋಗ್ಬೇಕ ಕಣ. ಅದು ಗೋರ್ಖಾನ ಅಲ್ವಪ್ಪ? ಏನೋ ಚಂದಾಗಿರ್ತಾ ಇದೆ, ಚಂದಾಗಿರ್ತೈತಂತೆ. ಈ ಮೈಸೂರು ದಸರಾ ತಾವು ಅದ ಆಡಿದ್ರು ನೋಡ್ದೆ. ಅಲ್ಲಿ ಹೇಳಿದ್ರು ನೀವ್ ಇನ್ನುವೇ ರಂಗನ್ ಬೆಟ್ಟ ತಾವಕ್ ಹೋಗ್ಬೇಕು, ಬಹು ಚಂದಾಗಿರ್ತೈತೆ ಅಂತ. ನೀನ್ ಹೆಂಗಿದ್ರು ಹೇಳ್ದಲ್ಲ, ಅಲ್ಲಿ ಬಂದ್ರು ಕಾಣ್ತದ, ದಿಟ ಬಿಡು ಬತ್ತಾರ ಕಣ ಅವ್ರುವೆ. ಹಂಗಿಯೇ ಈ ಆಕಾಶವಾಣಿನಾಗೆ ಆಡವ್ರಿಗೆ ಅದೇನೋ ಧ್ವನಿ ಪರೀಕ್ಷೆ ಮಾಡ್ದಾರಂತಲ್ಲಪ್ಪ. ಅದಕ್ಕೆ ಸಂಬಂಧಿಸ್ದಂಗೆಯೇ ಒಂದೊಂದು ವಿದ್ವಾಂಸರು ಮಾತಾಡ್ದಾರಂತೆ. ನೋಡ, ಯಾವತ್ತು ಇದ್ದದಪ್ಪ ನಡೆದದ ಇದು? ಅಪ್ಪ ನನಗೆ ಹೇಳದ್ದು ಅದೇನೋ ಬರ ಶುಕ್ರವಾರ 17ನೇ ತಾರೀಕು. ಇನ್ನೇನು 17ನೇ ತಾರೀಕು ಅಂತ ಕಪ್ಪ. ಕಮಲಕ್ಕ, ಎಳ್ಳು ಪಳ್ಳು ಹೊಸಿ ಜಾಸ್ತಿನೇ ಮಾಡಿಕೊ. ಅಲ್ಲೂ ಜನ ಬಂದಿರ್ತಾರಲ್ಲ, ಎಲ್ಲಾರ್ಗು ಹೇಳ್ಕೊಡೋದು, ಒಳ್ಳೆ ಮಾತಾಡಿ ಇನ್ನೋದು.
ಇನ್ನೇನ್ ಕೆಟ್ಟ ಮಾತಾಡಕ್ ಬಂದಾರಪ್ಪ ಅವ್ರೆಲ್ಲ. ಅಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನಲ್ವೇನಣ್ಣ? ಅದೇ ತಂದಿರು, ಇನ್ನೇನ್ ಬ್ಯಾಗ್ನಾಗ ಇಟ್ಕೊಂಡಿರು. ನಮ್ಗೂ ಬೇಕಲ್ಲ ತಿನ್ನಕ್ಕೆ. ಬಾಸ್ನವ ಕೇಳ್ತಾ ಕೇಳ್ತಾ ಬಾಯ್ ಆಡ್ಸಕ್ ಶುರು ಮಾಡ್ಬಿಟ್ಟೈ. ಯಾಕೆ? ಇವನು ಹಾಡೇಳಕ್ ಕುಂತ್ಕತಾನಲ್ಲ ಮೇಲೆ, ಇಲ್ವಾ? ಚೆನ್ನಾಗಿ ಹೇಳ್ ತಿನ್ನಿಸ್ಬಿಡ ಅವನು. ಅಷ್ಟೇ. ಅಂದ್ರೆ ಗಂಟ್ಲು ಕೆಡಿಸ್ಕೊಂಡ್ ಆಡ್ಲಿ ಅಂತಪ್ಪ. ನಿಂಗು ಮೊದಲನೇ ಬಹುಮಾನ ಬರ್ಲಿ ಅಂತ. ಅಂದ್ರೆ ಕಿರ್ಚದ್ರಲ್ಲಪ್ಪ. ನೀನೇ ಹೇಳ್ದೆ ನನಗೆ ಪ್ರೈಸ್ ಬರ್ತದೆ ಅಂತ. ಏನೋ ಉಳ್ಳಿ ಸಾರ ಗಿಳ್ಳಿ ಸಾರ ಕುಡ್ಕೊಂಡು ಗಂಟ್ಲು ಉದ್ದ ಮಾಡ್ಕೊಂಡ್ ಚೆನ್ನಾಗ್ ಆಡು ಅನ್ನೋದ್ ಬಿಟ್ಬಿಟ್ಟು ಎಳ್ಳ ತಿನ್ಕೊಂಡು ಗಂಟ್ಲ ಕೆಡಸ್ಕ ಅಂತ ಹೇಳ್ತಿದ್ದಲ್ಲ ನೀನು. ತಿಂದ್ರೇನ್ ಗಂಟ್ಲು ಕೆಡಲ್ಲ ಕಣಣ್ಣ, ಇನ್ನು ಚೆನ್ನಾಗಾಯ್ತದೆ. ಹೌದವ? ಅಣ್ಣ ಬರೀ ತಿನ್ಕೊಂಡ್ ಆಡು. ಬರೀ ಎಳ್ಳೆ ತಿಂದ್ರೆ ಸಮಸ್ಯೆ ಆಯ್ತತೆ. ಆದ್ರೆ ಎಳ್ಳಿನ ಜೊತೆ ಏನೇನ್ ಇರ್ತೈತಿ ಹೇಳು ನೋಡೋಣ. ಬೆಲ್ಲ ಅಲ್ವಪ್ಪ? ಆಮೇಲೆ ಕೊಬ್ಬರಿ, ಆಮೇಲೆ ಬತಾಸು ಅದೆಲ್ಲ ಕಡಲೆ ಬೀಜ, ಉರ್ಗಡ್ಲೆ. ನೀನ್ ಸರಿಯಾಗಿ ಹೇಳು ಮೊದ್ಲಿಂದ ಅದೇನೇನು ಏನೇನ್ ಇರ್ತೈತೆ. ಕಮಲಕ್ಕ ನೀ ಹೇಳವ ಕರೆಕ್ಟ್ ಆಗಿ ಎಳ್ಳನ್ನ ಬೆರೆಸ್ತೀಯಲ್ಲ, ಏನೇನ್ ಇರ್ತೈತಿ ಹೇಳು. ಎಳ್ಳು, ಕಡಲೆ ಬೀಜ, ಉರ್ಗಡ್ಲೆ, ಬೆಲ್ಲ, ಕೊಬ್ಬರಿ. ಆಮೇಲೆ ಅವ್ನು ಇನ್ನೇನೋ ಬೆಂಡು ಬತಾಸು ಬೇರೆ ನಾನು ಅದೆಲ್ಲ ಹಾಕಲ್ಲ ಕನ್ನಡ. ಈಗ ಸಂಕ್ರಾಂತಿ ಅನ್ನದ ಸುಗ್ಗಿ ಹಬ್ಬ ಅಂತಾರೆ. ಯಾಕಣ್ಣ ಹಂಗಂದಾರು? ಸುಗ್ಗಿ ಅಂದ್ರೆ ಗೊತ್ತಿಲ್ಲಪ್ಪ ನಮ್ಗೇನು ಅಪೂರ್ವ ಅದು. ಅದ್ನೇ ಅಲ್ಲಕ್ಕಪ್ಪ, ನಮ್ಮೆಲ್ಲ ವರ್ಷ ಪೂರ್ತಿ ದುಡ್ದಿರ್ತೀವಿ ಅಲ್ವಾ? ಕಣ ಗಿಣ ಕಟ್ಕೊಂಡು ರಾಶಿ ಪೂಜೆ ಮಾಡ್ಕೊಂಡು ನಮ್ ದನಗಳಿಗೆಲ್ಲ ನಾವು ಹೊಸ ಈಗ 15 ದಿನ ರೆಸ್ಟ್ ಕಣಣ್ಣ, ನಮ್ ಜಾನುವಾರಿಗೆಲ್ಲ. ಈ ಎಳ್ಳದಲ್ಲ, ಅದ್ರಾಗ ಒಂದು ವಿಜ್ಞಾನ ಅದೇ. ಎಣ್ಣ ವಿಜ್ಞಾನ ಇದ್ದದ. ನೀನೇನಂದೆ? ಎಳ್ಳಲ್ಲಿ ಅಂತ ಹೇಳ್ತಾವನೆ. ಅಲ್ಲ ಎಣ್ಣೆ ಇರ್ತೈತೆ. ಈಗ ಒಂದ್ ಕಿತ ಹಂಗೆ ಯೋಚನೆ ಮಾಡು. ಎಳ್ಳು ಯಾವಾಗ ಬೆಳೆಯದ್ ನೀನು? ಎಳ್ಳ ಎಳ್ಳು ಯಾವಾಗ? ಕಾರ್ತಿಕ್ ಮಾಸ ಯಾವಾಗ ಬೆಳೆಯದ್ ನೀನು? ಎಳ್ಳ ಪೂರ್ವ ಮುಂಗಾರ್ನಾಗ ಅಲ್ವಪ್ಪ? ಏಪ್ರಿಲ್ ಮೇನಾಗೆ ಎಳ್ಳು ಬೆಳೆಯೋದು ಇಲ್ವಾ? ಇನ್ನು ನೆಲಗಡ್ಲೆ ಬೆಳೆಯೋದು ಯಾವಾಗ? ಮುಂಗಾರ್ನಾಗೆ. ಕಡ್ಲೆ, ಕಬ್ಬು ವರ್ಷ ಪೂರ್ತಿ ಬೆಳಿತೀವಿ. ಇನ್ ಕೊಬ್ಬರಿ ಹಾಕ್ಬೇಕು ಅಂದ್ರೆ ತೆಂಗಿಂದಿರ್ಬೇಕು. ಏನವ ಏನೇನ್ ಇರ್ತೈತೆ ಲೆಕ್ಕ ಹಾಕು. ಕಡ್ಲೆ ಹಿಂಗಾರ್ನಾಗ ಬೆಳೆಯೋದು. ಹಿಂಗಾರಾಗೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಇಲ್ವಾ? ಇವೆಲ್ಲ ಬಳಸ್ಬಿಟ್ಟು ನೀನು ಎಳ್ಳ ಮಾಡ್ಬೇಕು ಅಂದ್ರೆ ಇವೆಲ್ಲ ಚಂದಾಗಿ ಬೆಳೆ ಬಂದಿರ್ಬೇಕು ಅಂತಲ್ವಾ ನಿನ್ ಜಮೀನಾಗೆ? ಇದು ಮೊದಲನೇ ಪಾಯಿಂಟ್. ಎಳ್ನೇ ಪಾಯಿಂಟ್. ಈಗ ನಿನ್ ಜಮೀನಾಗೆ ತೆಂಗಿರ್ಬೇಕು, ಕೊಬ್ಬರಿ ಆಗ್ಬೇಕು ಅಂದ್ರೆ ನೀನ್ ಕಬ್ಬು ಬೆಳೆದಿರ್ಬೇಕು, ವಾಣಿಜ್ಯ ಬೆಳೆ. ಬೋರು ಮುಂಗಾರ ಎಳ್ಳು ಬೆಳ್ಕೋಬೇಕು, ನೆಲಗಡ್ಲೆ ಬೆಳ್ಕೋಬೇಕು, ಹಿಂಗಾರ್ನಾಗೆ ಕಡ್ಲೆ ಬೆಳಿಬೇಕು. ಇವೆಷ್ಟೆಲ್ಲ ಚೆನ್ನಾಗಿ ಬಂದಿದ್ರೆ ನಿನ್ ಸುಗ್ಗಿ ಚೆಂದಾಗಿರ್ತೈತೆ ಅಂತ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ಎಳ್ಳು ತಿನ್ನೋದ್ರಿಂದ ಆರೋಗ್ಯ ಚೆಂದಾಗಿರ್ತೈತೆ. ಚಳಿಗಾಲದಲ್ಲಿ ಚರ್ಮ ಹೊಡೆಯೋದಿಲ್ಲ, ಎಣ್ಣೆ ಅಂಶ ದೇಹಕ್ಕೆ ಬೇಕು, ಮೂಳಿಗೆ ಬೇಕು ಅಂತ. ಎಷ್ಟು ಚಂದಾಗಿ ಈ ಜ್ಞಾನ ಮಾಡಿ ನಮ್ಮ ಹಿರೇಕರು ಈ ಪದ್ಧತಿಯ ತಂದವ್ರೆ. ನೀನೇ ಒಂದ್ ಕಿತ ಯೋಚನೆ ಮಾಡು. ನಾನು ಹಂಗೆ ಕಟ್ಟೆ ಮೇಲೆ ಕುತ್ಕೊ ಯೋಚನೆ ಮಾಡ್ದಕ್ಕಂಕ ಯೋಚನೆ ಮಾಡಿದ್ರೆ ಎಲ್ಲ ಬಂದ್ಬಿಟ್ಟದ ಜಯಣ್ಣ. ಅಲ್ಲ ಹಿಂಗದಲ್ಲ, ಇದ್ ಯಾಕೆ ಕೊಡ್ತಾರೆ, ಇದ್ರ ಹಿನ್ನೆಲೆ ಏನಿದ್ದಿರ್ಬೋದು. ಈಗ ಮುಂಚೆ ನೋಡಪ್ಪ, ಯಾವ್ದೇ ಹಬ್ಬ ತಗ, ಅದು ಕೃಷಿ ಸಂಸ್ಕೃತಿ ಆಧಾರವಾಗಿರೋ ಹಬ್ಬ ಬುಡಪ್ಪ. ಎಲ್ಲ ಹಬ್ಬವೇ ಅಲ್ವಾ? ಅಂದ್ರೆ ಕೃಷಿಕರು ಈ ಹಬ್ಬ ಸಂದಾಗ್ ಮಾಡ್ಬೇಕು ಅಂತಾದ್ರೆ ಮೊದಲನೇದು ಏನ್ ಹೇಳು, ಇಷ್ಟೆಲ್ಲ ಬೆಳೆ ಚಂದಾಗ್ ಬಂದಿರ್ಬೇಕು. ಎರಡನೇದು ಪಾಯಿಂಟ್ ಅದ ಇನ್ನುವೆ. ಈಗ ಸಂಕ್ರಾಂತಿ ದಿವಸ ಯಾವ ಜಾನುವಾರು ಪೂಜೆ ಮಾಡ್ತೀಯ ಹೇಳ ನೀನು? ನಮ್ ದನ ಕರುಗಲ್ವಪ್ಪ. ಒಂದೇ ಅಲ್ಲ ಕವ್ವ, ಎತ್ತುಗಳನ್ನ ಪೂಜೆ ಮಾಡ್ತಾರೆ. ಯಾಕೆ ಹೇಳು ಪೂಜೆ ಮಾಡೋದು? ಎತ್ತ ನೀನು ಒಬ್ನೇ ದುಡ್ದಿಯಾ? ಅಲ್ಲ, ವ್ಯವಸಾಯಕ್ಕೆ ನಮ್ ಜೊತೆಗೆ ಬಸವಣ್ಣ ದುಡಿತದೆ. ಬಸವಣ್ಣಂಗೆ ಜೂನ್ ಶುರುವಾಗ್ಬಿಟ್ರೆ ಜನವರಿವರೆಗೂ ಪುರ್ಸತ್ತೇ ಇಲ್ಲ. ಪುರ್ಸತ್ತಿಲ್ಲ ಬಿಡು. ಹಿಂದಿಂಕಿತ ನಮ್ ತಾತ ಹೇಳಮ್ಮ, ಆಗ ಹೋಗಿ ನಾವು ದುಡಿಯಕ್ ಶುರು ಮಾಡಿದ್ರೆ ಮೈ ಮೇಲೆ ಮಣ್ಣಿರ್ತತಲ್ಲ, ಅದ್ರ ಮೇಲೆ ಬೀಜ ಹಾಕಿದ್ರೆ ಸಸಿ ಹೊಟ್ಕತದೆ ಅಂತ. ಅಷ್ಟು ಕಷ್ಟಪಟ್ಟು ಬಸವಣ್ಣ ದುಡಿತಾನೆ, ರೈತನು ದುಡಿತಾನೆ. ಈಗ ಬಸವಣ್ಣಂಗೆ ರೆಸ್ಟ್ ಯಾವಾಗ? ಈಗ ಅದಕ್ಕ ಏನ್ ಮಾಡ್ತಾರೆ, ಸಂಕ್ರಾಂತಿನಾಗೆ ಬಸವಣ್ಣನ ಮೈ ತೊಳಿತಾರೆ, ಕೋಡ ಪಾಲಿಸ್ ಮಾಡ್ತಾರೆ,
ಏನ್ ಅಲಂಕಾರ ಮಾಡ್ತಾರೆ ಗೊತ್ತಾ ಕಮಲಕ್ಕ? ಆ, ಇವ್ನ್ ಕೇಳು, ತೇರ್ ಹೇಳ್ತಾನೆ. ಬಂದಂಗ್ ಬರ್ತಾನೆ ಬಸಣ್ಣ ಅಲ್ಲಪ್ಪ. ಅದಕ್ಕೆ ಹುಚ್ಚು ಕಟ್ಟದೇನು, ಕೊಂಬಿಗೆ ಟೇಪ್ ಕಟ್ಟದೇನು, ಟೇಪು ಗೆಜ್ಜೆ ಹಾಕುದೇನು, ತಳ್ಳಾಡ್ಸಿದ್ರೆ ಗಳ 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 ಅಂತದೆ, ಕಾಲಿಟ್ರೆ ಝಣ್ 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 ಅಂತದೆ. ಆಮೇಲೆ ಗಿಡಿಗೆ ಸಿಗಾಕೊಂಬಿಟ್ಟೈ. ಏ ಅದ್ ಹೆಂಗಣ್ಣ ಸುಮ್ ಕುಂತ್ಕೋ, ಖುಷಿಯಾಗಿ ಏನೋ ಹೇಳೋದು, ಇನ್ನೇನೋ ಹೇಳೋದು. ಇಲ್ಲಕ್ಕ, ಅದು ನಾನು ನೆನ್ಸ್ಕೊಳ್ಳೇಬೇಕು. ಅದ್ ಯಾವ್ದೋ ದೇವಸ್ಥಾನದಾಗೆ ಅಲ್ವಪ್ಪ, ಅದೇನೋ ಜನ ಅದ್ ಯಾವ್ದೋ ಟಿಕೆಟ್ ತಗೊಳಕ್ ಹೋಗ್ಬಿಟ್ಟು ಪಾಪ ತೀರ್ಕೊಂಬಿಟ್ರಂತಲ್ಲವ, ಅದ ನ್ಯಾಯವಲ್ವ? ಕಾಲ್ ತುಳಿದು ಅದು ಮನ್ಸರು ಮಾಡಿರೋದು. ಇದು ಬಸವಣ್ಣ ಮಾಡಲ್ಲ ಬಿಡು. ನಾನು ಹೇಳುದು ಕಾಲು ಅದ್ರ ಪಾದ ಇಡಾಗ ಅಣ್ಣ ಯಾವ್ದೋ ದೇವಸ್ಥಾನಕ್ ಹೋಗಿದ್ದೆ, ಅಲ್ಲಿ ಬಸವಣ್ಣ ಮಡಿಕೊಂಡವ್ರೆ, ಅಲ್ಲಿ ಮಗಿನ ಮೇಲೆ ಕಾಲ್ ಮಡಗ್ತದೆ ಬಸವಣ್ಣ, ಆಶೀರ್ವಾದ ಮಾಡ್ತತೆ. ಇಲ್ಲಿಯೇ ಮಳವಳಿದ್ದಕ್ಕೆ ಹೋಗಿರ್ಲಿಲ್ವ ನಾನು? ನೀನು ಬಂದಿದ್ದ? ಮರ್ತ್ ಬಿಟ್ಟಿದ್ದೀನಿ. ಅದು ಆಶೀರ್ವಾದ ಮಾಡ್ತದ್ಕವ, ನೋಡಕ್ ಹೆಂಗದೆ ಗೊತ್ತಾ ಬಸವಣ್ಣ? ಟನ್ ಗಟ್ಲೆ ತೂಗ್ತದೆ, ಕಾಲ್ ಎಷ್ಟ್ ಚಂದ ಮಡಗ್ತದ ಗೊತ್ತೇ ಮಗು ಮೇಲೆ, ನೋಡ್ಬೇಕು. ಈಗ ಬಸಣ್ಣ ಅಂತಿದ್ದಾಗ ನಮ್ಮ ಹಳ್ಳಿ ಕಡೆ ಹೇಳಲ್ವಪ್ಪ, ಅದೇ ತುಂಬಿದ ಹೊಳೆಯಾಗೆ ಕೊಂಬು ಕಾಣಿಸುತ್ತಾವ, ಇಂಬುಳ್ಳ ಇಳಿಲ ಬಸಣ್ಣ ಬರುವಾಗ ಗಂಗೆದ್ದು ಕೈಯ ಮುಗಿದಾಳು ಅಂತ. ಹೆಂಗಿದ್ದದು ಜಯಣ್ಣ? ಅಂದಾಗ ಹೇಳ್ದೆ ಬಿಡು. ಅದು ನೋಡು, ತುಂಬ್ಕೊಂಡ್ ಬತ್ತಾರ ಒಳಗೆ, ಎದುರಾಗಿ ಬಸಣ್ಣ ಈಜ್ಕೊಂಡ್ ಬತ್ತಾವನೆ, ಅದ್ರ ಕೊಂಬು ಮಾತ್ರ ಕಾಣಿಸ್ತಾ ಇದೆ. ಆಯ್ತಾ? ಆ ಕೊಂಬ್ ಹೆಂಗ್ ಕಾಣಿಸ್ತಾ ಇದೆ? ಕೊಂಬ್ ಹತ್ರ ಬಂದು ಮತ್ತ ನೀರು ಇಳಲಲ್ವಪ್ಪ, ಆ ಡುಬ್ಬ ಅದು ಸೇರ್ಕೊಂಡ್ ಎರಡ್ ಭಾಗ ಆಗ್ತಾ ಹೋದಾಗ ಗಂಗೆನೆ ಎದ್ದು ನಮ್ ಬಸಣ್ಣನ್ ಕೈ ಮುಗಿತಾವಳೆ ಅಂದಂಗೆ. ಹೆಂಗಿದ್ದದು? ಬೋಸ್ ಅಂದಾಗದೆ ಅಷ್ಟೇ ಅಲ್ಲ, ನಿಂಗೆ ಇನ್ನೂ ಒಂದ್ ಹೇಳ್ತೀನಿ ಕೇಳೋಳಪ್ಪ. ಈಗ ಶ್ರೀರಂಗಪಟ್ಟಣದಾಗ ಯುದ್ಧ ಆಯ್ತಲ್ಲ, ಅವಾಗ ಇಲ್ಲಿ ಅಮೃತ್ ಮಹಲ್ ಕಾವಲು ಅಂತದೆ, ಸುರ್ತಾವ್ ಮಾಡವ್ರೆ. ಅಲ್ಲಿ ಅಮೃತ್ ಮಹಲ್ ಓರಿಗಳನ್ನ ಸಾಕ್ತಿದ್ರಂತೆ. ಇವರು ಹೈದರಾಬಾದಿಂದ ಬಂದು ಮುತ್ಕೆ ಹಾಕಕ್ ಬಂದಾಗ ನಮ್ಮ ಮೈಸೂರು ಮಹಾರಾಜರು ಏನ್ ಮಾಡಿದ್ರಂತೆ ಗೊತ್ತೇ? ಈ ಅಮೃತ್ ಮಹಲ್ ಹಸುಗಳು ಕ್ವಾಡ್ಗೆ ಎರಡೂ ಕಡೆಗೆ ಏನು ಪಂಜು ಬಟ್ಟೆಯ ಬಿಗಿದ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಬಿಟ್ಬಿಟ್ರಂತೆ. ಅವ್ರು ನೋಡ್ದವ್ರಿಗೆ ಬೆಟ್ಟದಿಂದ ಸೈನಿಕರು ಕೈಯಲ್ಲಿ 2 ಸಾಲಲ್ಲಿ ದೊಂದು ಹಿಡ್ಕ ಇಳಿತಾವ್ರೆ ಅಂತ ಎದ್ರಕೊಂಡ್ ಓಟ ಕಿತ್ಬಿಟ್ರಂತವ್ರು. ನೋಡಪ್ಪ ಏನ್ ಪಿಲಾನ ಮಾಡವ್ರೆ ಅವರು. ಅಂದ್ರ ಇದನ್ನ ಸಿನಿಮಾದಾಗ ತೆಗದವ್ರೆ ಇಲ್ವಾ? ಅಂದ್ರೆ ಎತ್ತು ಅಂದ್ರೆ ಹೆಂಗೆ ಗೊತ್ತೇನಪ್ಪ? ಎತ್ತು ಅಂದ್ರೆ ಎತ್ತದೆ ಅಂತ, ಎನ್ನ ಕುಟುಂಬ. ಆಮ್ಯಾಕ್ ಇನ್ನೂ ಒಂದ್ ತಿಳ್ಕ, ಎತ್ತಿದ್ರೆ ಎದೆ ಇರ್ತದೆ ರೈತನಿಗೆ ಅಂತಾರೆ. ನೋಡಪ್ಪ ಎಂತ ಮಾತು. ಎತ್ತಿಲ್ದವನಿಗೆ ಎದಿಲ್ಲ ಅಂತ. ಹಂಗೆ ಎತ್ಗೆ ಅಲಂಕಾರ ಮಾಡ್ತಾರೆ. ಆಮೇಲೆ ಗಾಡಿ ಕಟ್ಟಿ ಗಾಡಿನೂ ಓಡಿಸ್ತಾರಲ್ಲ ಅವು, ಕಾಂಪಿಟೇಷನ್. ಹೌದೌದು ಬಿಡಪ್ಪ. ಈಗ ನೋಡಪ್ಪ, ಈಗ ಎತ್ತು ದನ ಕರ ಎಲ್ಲ ಈ ಜಾತ್ರೆಗಳಿಗೂ ಬಂದ್ಬಿಡ್ತಾವ. ಈಗ ಜಾತ್ರೆ ಸೀಸನ್ ಅಲ್ವೇ? ಸೀಸನ್ ಅಲ್ವಪ್ಪ. ಈಗ ನೋಡು, ಮೂಗೂರ್ ಜಾತ್ರೆ ಮುಂದೆ, ಚಿಕ್ಕಲ್ಲೂರ್ ಜಾತ್ರೆ ಹಿಂದೆ ಅಂತ ಹೇಳಲ್ವಪ್ಪ. ಈಗ ಇಡೀ ನೋಡವ ಜನವರಿ ತಿಂಗಳಾಗೆ ಮೊದಲ ಜಾತ್ರೆ ಬರೋದೇ ಈ ಮೂಗೂರ್ ಜಾತ್ರೆ ಅಲ್ವವ. ಅದಾದ್ಮೇಲೆ ಸುಮಾರು ಕಡೆ ಜಾತ್ರೆಗಳು ನಡೀತಾವೆ. ಆಮ್ಯಾಕಿಂದ KR ನಗರತ ಒಂದ ಇದೆಲ್ಲ ದೊಡ್ಡ ಜಾತ್ರೆ ನಡೀತದೆ. ಚುಂಚುನ್ ಕಟ್ಟೆ ಜಾತ್ರೆ, KR ಪೇಟೆ ಒಂದ್ ನಡೀತದೆ, ಹಾಸನದ ಜಾತ್ರೆ ನಡೀತದೆ, ಎಲ್ಲಾ ಕಡೆ ನಡೀತದೆ. ಚನ್ನರಾಯಪಟ್ಟಣದಾಗ ನಡೀತದೆ. 1, 2 ಶುರು ಹಚ್ಕೊಬಿಟ್ರೆ ಜನವರಿಯಿಂದ ಏಪ್ರಿಲ್ ವರ್ಗು ಜಾತ್ರೆನೆ ತಿರುಕ ಇರ್ಬೋದು. ಈಗ ಒಂದು ಮಾಡ್ಬಿಡನಕ್ಕಪ್ಪ, ಅದೇನು ಹೇಳ್ತಾರಲ್ಲವ, ಈ ಮನೆ ಕಟ್ಟಕ್ಕೆ ಈ ಪಿಲಾನ್ ಮಾಡ್ದಂಗೆ, ಅದೇ ನೀರ್ ನಕ್ಷೆ ಅಂತಾರಂತಲ್ಲವ, ಅದನ್ನ ಮಾಡ್ಬಿಡಮ್ಮ ಜಯಣ್ಣ. ನೀನು ಚೆನ್ನಾಗಿ ಬರೀತಿದೈ ಆಯ್ತಾ? ನೀನ್ ಅದೇನು ಲೈನು ಪಾನು ಎಲ್ಲ ಚೆನ್ನಾಗಿ ಆಗ್ತಿದೈ. ಎಲ್ಲೆಲ್ಲಿ ಯಾವ್ಯಾವತ್ ಹೋಗ್ಬೇಕು, ಎಲ್ಲೆಲ್ಲಿ ತಂಗಬೇಕು, ಎಲ್ಲೆಲ್ಲಿ ಊಟ ಮಾಡ್ಕೋಬೇಕು, ಏನೇನ್ ನೋಡ್ಬೇಕು ಅನ್ನೋದ ಒಂದ ಬರ್ದಿಟ್ಬಿಡಪ್ಪ. ಹಂಗೆ ಮಾಡ್ಬಿಡಮ್ಮ. ಅಂದ್ರೆ ಅಷ್ಟ್ ಜಾತ್ರೆನ ಮುಗಿಸ್ಕೊಂಡು ಊರಿಗೆ ಬರೋದು ಅದೇನ ಈಗ ವರ್ಷ ಪೂರ್ತಿ ನಮ್ ಊರ್ನಾಗೆ ಇರೋದಿಲ್ವಾ? ಅಲ್ಲಕ್ಕವ ದುಡ್ಡಿರೋರು ಇದೇನೋ ಮೇಲೆ ಆಡ್ತದಲ್ಲವ, ಏರೋಪ್ಲೇನು ಹೆಲಿಕಾಪ್ಟರ್ ಅಲ್ಲಿ ಇಲ್ಲಿ ಅನ್ಕೊಂಡ್ ತಿಂಗಳನ್ಗಟ್ಲೆ ಹೋಗೋದಿಲ್ವಾ? ನಾಮ್ ಯಾಕೆ ಹೋಗ್ಬಾರ್ದು ಜಯಣ್ಣ? ನೀನ್ ಹಂಗ ಅಂದಿದ್ದು ಗೆಪ್ತಿ ಆಯ್ತು. ಹೇಳಪ್ಪ, ಮೊನ್ನೆ ಮಂಡ್ಯದಾಗ ಒಂದ್ ಹಬ್ಬ ಮಾಡಿದ್ರಲ್ಲ, ಯಾವ್ದಪ್ಪ? ಮಾರಿ ಹಬ್ಬವ? ಯಾವ್ದವ? ಸಾಹಿತ್ಯ ಸಮ್ಮೇಳನ. ಅದಕ್ಕ ಯಾರೋ ಗಾಡಿ ಕಟ್ಕ ಬಂದಿದ್ರಂತಲ್ಲ ಪೇಪರ್ನಾಗೆಲ್ಲ ಅವ್ರದೇ ಸುದ್ದಿ. ಹಂಗೆ ನಾವು ಒಂದ್ ಕಮಾನಿನ್ ಗಾಡಿ ಮಾಡ್ಕೊಂಡ್ ಹೊಂಟೋಗನ.
ಏನಂದೇವ ನಮ್ ಬಸಪ್ ಇಲ್ವಾ, ಬಸಪ್ ಕರ್ಕೊಂಡ್ ಹೋಯ್ತಾನೆ, ಬಸಪ್ ದಾರಿ ತೋರಿಸ್ತಾನೆ, ಹೋಗಬಿಡು ಪಂಚ್ ಕಟ್ಟಮ್ಮ. ಅದು ಪಾತ್ರೆ ಮಾಡ್ಲಾ ಮಡಿಕಬಿಟ್ಟು ಹುಳ್ಳಿಕಾಳು, ಹಸಿ ಅಕ್ಕಿ, ರಾಗಿ ಹಿಟ್ಟು, ಹಸಿ ಹಿಟ್ಟು ಎಲ್ಲ ಮಡಿಕಬಿಟ್ರೆ ಇದ್ ಕಡೆನೆ ಒಲೆ ಕಚ್ಕೊಳ್ಳೋದು, ಮುದ್ದೆ ಹೆಂಗು ಚೆನ್ನಾಗ್ ತೊಳಸ್ತಾನೆ. ಯಾರು ನಮ್ ಚಂದ್ರಣ್ಣ. ನೀನ್ ಕಾಳು ಹುಳಿ ಚಂದ ಮಾಡಿ ಇನ್ನೇನವ ಇನ್ನೇನ ಬಿಡಪ್ಪ, ಚಂದಾಗಿರ್ತೈತೆ. ಈಗ ನೋಡಪ್ಪ, ಏನ್ ದೆಕ್ಕು ದೆಸೆ ಇಲ್ದಿರವ್ರ ನಾವು. ಈಗ ಊರ್ ತಿರುಗಿಲ್ವಾ, ಒಂದಷ್ಟು ಜನ ಪರಿಚಯಿಸ್ತಾರ, ಮನೆ ಇಲ್ವಪ್ಪ, ನೆಂಟ್ರಿಷ್ಟ್ರ ಮನೆ ಇಲ್ವಾ, ಅದು ಇರ್ತೈತೆ. ಹೋಗಂಬಿಡು. ಆದ್ರೆ ಯಾಕೆ ಹೋಗಿ ಸುಮ್ನೆ ತೊಂದ್ರೆ ಕೊಡುದು? ನಮ್ಮ ಹಳ್ಳಿ ಕಡೆ ನೆಂಟ್ರಿಗಿಂಟ್ರು ಬಂದ ತೊಂದ್ರೆ ಅನ್ಕೊಂಡಾರ. ಅಯ್ಯೋ ಅತಿಥಿಗಳು ಬಂದವ್ರೆ, ನಮ್ ಕಡೆಯವ್ರು ಬಂದವ್ರೆ ಅಂತ ಬಹು ಖುಷಿ ಪಡ್ತಾರ ಬಿಡು ಜಯಣ್ಣ. ಆಯ್ತು ಬಿಡಪ್ಪ, ತುತ್ತಾಗಕ್ಕೆ ನಿಂಜರ್ದಾರ ನಮ್ಮ ಹಳ್ಳಿ ಜನ. ಅದ್ಯಾಕ ಅಷ್ಟೊಂದಂಗ್ ಹೇಳಿ ಹಂಗಲ್ಲ ಹೇಳಿದ್ದು, ಹೋಯ್ತಾ ಇರ್ತೀವಿ ಹಂಗಂಗೆ ಅಲ್ಲೇ ತಂದ್ಕೊಂಡ್ ಹೋದ್ರಾಯ್ತು. ಅಂದ್ರೆ ಒಟ್ಟಸ್ ಕಡೆ ನಿಲ್ಲಿಸ್ಕೊಂಡು ಮಾಡ್ಕೊಂಡು ತಿನ್ಕೊಂಡು ಹೋಗಮ್ಮ ಅಂತ ಬೂಡು ಆಯ್ತು. ಅಂದ್ರೆ ಇವನಿ ಮುದ್ದೆ ತೊಳ್ಸೋದೆ ಕೆಲ್ಸ ಕೊಟ್ಬಿಟ್ರೆ ಬ್ಯಾರ ಇನ್ನೇನು ಇರಕ್ಕಿಲ್ವಲ್ಲ ನನ್ಗೆ. ಯಾಕಪ್ಪ, ನನಗ ಮುದ್ದೆ ಮಾಡೋದು ಖುಷಿಯೇ, ಅದು ಒಂದ್ಸದಲ್ಲಪ್ಪ, ಚೆನ್ನಾಗಿರ್ತದ ಕಣ ಅದು. ಈಗ ನಿನ್ ಮುದ್ದೆ ಅಂತಿದ್ದಾಗೆ ಗೆಪ್ತಿ ಬತ್ತು. ಮೊನ್ನೆ ಪಶುಪಾಲನಾ ಇಲಾಖೆನವರು ಬಂದಿದ್ರು. ಏನವ ನೀನು ಕೇಳಿಸ್ಕ. ಈಗ ಜಾನುವಾರು ಗಣತಿ ನಡೀತದಂತೆ ಭಾರತ ದೇಶದಾಗೆ. 20 ಕಿತ ಮಾಡೋರಂತ ಈಗಾಗ್ಲೇ. ಇದು 21ನೇ ಕಿತ. ಏನಪ್ಪ ಹೇಳಪ್ಪ, 160 180 ಪಟ್ಟಿ ಮಾಡ್ಕೊಂಡವ್ರೆ. ಯಾವ್ದನ್ನು ಬಿಡುದಿಲ್ಲ, ಬೀದಿ ನಾಯಿನೂ ಬಿಡುದಿಲ್ಲ, ಬೀದಿ ಬೆಕ್ಕು ಬಿಡುದಿಲ್ಲ, ಬೀದಿನಾಗೆ ಕೊಲೆ ಬಸ್ ಓಡಾಡ್ತಿದ್ರ ಅದನ್ನು ಬಿಡುದಿಲ್ಲ, ಎಲ್ಲವನು ಎಣ್ಸ್ ಮಾಡ್ಬಿಡ್ತಾರಂತೆ. ಅಲ್ಲ ಕಂಜಯ್ಯಣ್ಣ, ಈಗ ಬೀದಿ ನಾಯಿನೂ ಬಿಡೋದಿಲ್ಲ ಅಂತಿದ್ದ, ಬೀದಿ ಬೇಕನು ಬಿಡೋದಿಲ್ಲ ಅಂತಿದೆ. ಎಣಿಸ್ತಾರ ಕಣ. ಮೂಕಪ್ಪ, ನಾನು ಅದನ್ನೇ ಹೇಳಕ್ ಹೊಂಟಿರೋದು ಕಣ. ಈಗ ಈ ಬೀದಿಲಿ ಎಣಿಸ್ಕೊಂಡ್ ಬರ್ತಿರ್ತಾರೆ, ಅದು ಪಕ್ಕದ ಬೀದಿಗೆ ನಾವು ಹೋದ್ಮೇಲೆ ಅದೇ ಕಡೆಗೆ ಬಂದ್ಬಿಟ್ರೆ ಲೆಕ್ಕ ಸಿಕ್ಕೋದು. ಹಂಗಲ್ಲ, ಆಯಾಯ ಬೀದಿನಾಗಿರೋ ನಾಯಿನ ಬೀದಿನಾಗಿರೋರು ಕೊಡ್ಬೇಕು. ನೆಗಚಾಟಿಕೆ ವಿಚಾರ ಅಲ್ಲ. ಈಗ ದೇಶದ ಮಟ್ಟದಲ್ಲಿ ಯೋಚನೆ ಮಾಡು, ಅವ್ರಿಗೆ ಒಂದು ಲೆಕ್ಕ ಸಿಗಬೇಕು. ಈಗ ಒಂದು ಯೋಜನೆ ಹಾಕಕ್ಕೆ. ಈಗ ನೋಡಪ್ಪ, ನಮ್ಮ ಮೈಸೂರು ಜಿಲ್ಲೆನಾಗೆ 1 ರಿಂದ 1.25 ಲಕ್ಷದಷ್ಟು ದನವಂತೆ ಹಾಲು ಕೊಡವು. 8 ರಿಂದ 8.5 ಲಕ್ಷ ಲೀಟರ್ ಹಾಲು ಸಂಗ್ರಹಣೆ ಆಯ್ತು ಮೈಸೂರು ಜಿಲ್ಲೆನಾಗೆ. ಈ ತರ ಲೆಕ್ಕ ಮಾಡಿಕೊಂಡ್ರೆ ಸರ್ಕಾರದವ್ರಿಗೆ ಯೋಜನೆ ಹಾಕಕ್ ಅನುಕೂಲ ಆಯ್ತದೆ. ಯಾಕೆ ಗೊತ್ತೋ, ಈಗ ಲಸಿಕೆ ಹಾಕ್ತಾರಪ್ಪ, ಕಾಲ್ಬಾಯಿ ಜ್ವರದ ಲಸಿಕೆ ಹಾಕ್ತಾರೆ, ಆಮೇಲೆ ಕಂದು ಹಾಕೋ ರೋಗಕ್ಕೆ ಲಸಿಕೆ ಹಾಕ್ತಾರೆ, ಕುರಿಗಳಿಗೆ ಲಸಿಕೆ ಹಾಕ್ತಾರೆ, ಹಂದಿಗಳಿಗೆ ಲಸಿಕೆ ಹಾಕ್ತಾರೆ. ಈಗ ಎಷ್ಟು ಲಸಿಕೆ ಬೇಕಾಯ್ತದೆ, ಯಾವಾಗ ಹಾಕ್ಬೇಕು, ಎಲ್ಲೆಲ್ಲಿ ಕಳಿಸ್ಕೊಡ್ಬೇಕು, ಯಾವ ಊರಿಗೆ ಅದನ್ನ ಕಳಿಸ್ಬೇಕು, ಇದಕ್ಕೆಲ್ಲ ಲೆಕ್ಕಾಚಾರ ಹಾಕಕ್ಕೆ ಅವ್ರು ಗಣತಿ ಮಾಡ್ಬೇಕಲ್ವಾ. ಈ ಕಿತ್ತದ್ದು ವಿಶೇಷವಾದ ಗಣತಿ. ಹೆಂಗೆ ಅಂತ ಹೇಳಿಯ, ಇಲ್ಲಿ ತನಕ ಕೈಯಲ್ಲಿ ಬರ್ಕ ಬರೋರು, ಆಮೇಲೆ ಇಲ್ಲಿ ಬಂದು ಜಿಲ್ಲಾ ಮಟ್ಟದಾಗೆ ಕೊಡೋರು. ಈ ಕಿತ ಹಂಗಲ್ಲ, ಮೊಬೈಲ್ ಇರ್ತೈತಲ್ಲ, ಆನ್ಲೈನ್ ಅವರು ಕೊಳ್ಳಿಗೆ ಒಂದ್ ಕಾರ್ಡ್ ಹಾಕ ಬರ್ತಾರೆ. ಅವ್ರ ಮನೆಯನ್ನ ಕುಂತ್ಕೊಬಿಟ್ಟು ಅವ್ರು ಏನೇನ್ ಹೇಳ್ತಾರೋ ಎಲ್ಲಾದ್ನು ಅಲ್ಲೇ ಪಟ 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 ಅಂತ ಒತ್ಬಿಟ್ಟು ನಿನ್ ಫೋಟೋನ ಹೊಡೆದ್ಬಿಟ್ಟು ಹಾಕ್ಬಿಡ್ತಾರೆ. ಅದ್ ಹೆಂಗ್ ಅನುಕೂಲ ಆಯ್ತದ ಗೊತ್ತಾ? ಏಕಿತ ನೀನು ಏನೋ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತೀಯ, ಆ ಇನ್ಫಾರ್ಮೇಶನ್ ಮಡಿಕೊಂಡು ಮುಂದಿನ ಕಿತ ಅವರು ಹಾಕಕ್ ಬರ್ತಾರಲ್ಲ, ಅವಾಗ ಲೆಕ್ಕ ಹಾಕ್ತಾರೆ. ಓದ್ಕಿತ ಕಾಲ್ಬಾಯಿ ಜ್ವರ 4 ಹಸುಗೆ ಚಂದ್ರಣ್ಣ ಹಾಕ್ಸ್ಕೊಂಡಿದ್ದ, ಈ ಕಿತ 3 ಹಸು, ಇನ್ನೊಂದೆಲ್ಲೋಯ್ತು. ಅಲ್ಲಿ ಕುಂತ್ಕೊಂಡ್ ಕೇಳ್ತಾರೆ, ಡೆಲ್ಲಿನಾಗೆ ಸತ್ತೋಯ್ತೋ ಅಥವಾ ಎಲ್ಲರೂ ಬೇರೆ ಕಡೆ ಮಾರಿದ್ರೆ ಎಲ್ಲೋಯ್ತು, ಅಲ್ಲಿ ಸೇರ್ಕೊಂಡಿರ್ಬೇಕು. ತಗೊಂಡಿರೋನ್ ಯಾರ ಅಲ್ಲಿಗೆ ಸೇರಿಸ್ತಾರ ಲೆಕ್ಕವಾ ಅಲ್ವಾ? ನೋಡಪ್ಪ, ನೀ ಚೆನ್ನಾಗಿ ಹೇಳ್ದೆ ಕಂಚಯ್ಯಣ್ಣ. ಈಗ ಹೆಂಗ್ ಲೆಕ್ಕ ಹಾಕ್ದರು ಅಂತ. ಈಗ ಜಯಣ್ಣನ ಹಟ್ಟಿ ಮುಂದೆ ಓಡಾಡ್ತಿರೋ ನಾಯಿಗಳು ಆಯ್ತಾ, ಬೆಕ್ಕಳು, ಹಟ್ಟಿ ಪಕ್ಕ ಇರೋ ಎತ್ತುಗಳು, ಹಸುಗಳು, ಹಂಗಲ್ಲ ಕಣ. ಈಗ ನಮ್ಮ ಹಟ್ಟಿಲೆ ಬೆಕ್ ಸಾಕಿರ್ತೀವಿ, ನಮ್ಮ ಹಟ್ಟಿಲಿ ಎಷ್ಟು ಬೇಕೈತೆ ಹೇಳೋದು. ಇವನು ಬೀದಿ ನಾಯಿಗೆ 1 ಕಿತನು ಅನ್ನ ಹಾಕಿಲ್ಲ, ಹಂಗಾಗಿ ಇವನಿಗೆ ಗೊತ್ತಿಲ್ಲ, ಸುಮ್ಮಕ್ ಮಾತಾಡ್ತಾನೆ. ಈಗ ಬೀದಿ ನಾಯಿಗಳಿಗೆ ಅನ್ನ ಹಾಕೊಂಡಿದ್ದವ್ರಿಗೆ ಮನೆ ಮುಂದೆ ಎಷ್ಟು ನಾಯಿ ಬರ್ತವೆ ಅಂತ ಗೊತ್ತಾಗುದಿಲ್ಲ. ಕಂಚಯ್ಯಣ್ಣ, ದೇವ್ರ ಮೆಚ್ಚ ನಾ ಮಾತಾಡಪ್ಪ. ಯಾರು ಬೀದಿ ನಾಯಿಗೆ ಅನ್ನ ಹಾಕ್ತಾ ಇರೋನು ಮನಸ್ನಯ ಹೇಳ್ತಾ ಇದೆಯಲ್ಲ ಲೆಕ್ಕವ. ನಾನು ಲೆಕ್ಕವ ಹೇಳ್ತಿರಲ್ಲ. ಈಗ
ನೋಡು ಈಗ ನಮ್ಮ ಮಟ್ಟಿ ಹತ್ರ ನಾನೊಂದ್ 3 ನಾಯಿಗೆ ರಾಗಿ ಗಂಜಿ ಹಾಕ್ತೀನಿ, ದಿನ ಒಂದಿಷ್ಟು ಅನ್ನ ಹಾಕ್ತೀನಿ, ಅವ್ ಇಲ್ಲೇ ಬಿದ್ದಿರ್ತಾವ, ಎಲ್ಲಾರು ಹೋಯ್ತವ. ಸರಿ ಕವ್ವ, ಈಗ ನೀನು ನಾಯಿಗ ಅನ್ನವ ಹಾಕ್ತಿದೈ, ಅದು ಬಂದ್ಬಿಟ್ಟು ನಮ್ಮನೆ ದಿಕ್ ಬಂದ್ರೆ ಬರಲ್ಲ, ಅದಲ್ಲಿಗೆ ಬಿಡು, ಅದ್ ಯಾವಾಗ್ಲೂ ಇಲ್ಲೇ ಇರ್ತದೆ ಮನೆ ಕಾಯ್ಕೊಂಡು. ಹಂಗ ಲೆಕ್ಕ ಸುಲಭ ಬಿಡು ಅಣ್ಣ. ಈಗ ನಾಯಿಗಳು ಹೆಂಗ್ ಮಾಡ್ಕೊಂಬಿಟ್ಟೆವು ಗೊತ್ತಾ, ಈ ಬೀದಿ ನಾಯಿ ಆ ಬೀದಿ ನಾಯಿನ್ ಬಿಡೋದಿಲ್ಲ, ಅವೇ ಒಂದ್ ಗುಂಪೇನಿಲ್ಲ ಕಣವು. ಆ ನಾಯಿ ಆ ಗಲ್ಲಿನಲ್ಲಿ ಸೇರು ಅಂದ್ರೆ ಇದು ಸಿಂಹ. ಹಂಗೆ. ಅಣ್ಣ ಈಗ ಬೀದಿ ನಾಯಿ ಹೆಂಗ್ ಲೆಕ್ಕ ಹಾಕ್ತಾರೆ ಅಂತ ತುಂಬಾ ತಲೆ ಕೆಡಿಸ್ಕೋಬೇಡ, ಅವ್ರು ಹೆಂಗೋ ಲೆಕ್ಕ ಹಾಕತಾರೆ. ಈಗ ನಿಂದಿರೋದ್ ವಿಚಾರ ಏನು ಅಂದ್ರೆ ನನ್ನನ್ನು ಲೆಕ್ಕ ಹಾಕ್ಬಿಟ್ಟಾರಪ್ಪ, ನಿಮ್ ಮನೆ ತಗ್ ಬರ್ತಾರಲ್ಲ ಅವಾಗ ಸರಿಯಾದ ಮಾಹಿತಿ ಕೊಡ್ಬೇಕು. ಆಯ್ತು ಸುಳ್ಕೊಳ್ಳಿ ಹೇಳ್ಬಾರ್ದು, ಎದರ್ಕಬಾರ್ದು. ಯಾಕೆ ಹೇಳಿಯ, ಸರ್ಕಾರದವ್ರು ಬಂದೇನ್ ಹಿಡ್ಕೊ ಹೋಗುದಿಲ್ಲ ನೀನ್ ಸಾಕಿರೋ ದನ್ವ. ನಿಮ್ ಮನೇಲಿ ನಾಕ್ ಕಟ್ಬಿಟ್ಟು 2 ಅಂತ ಹೇಳೋದು, ನಾಕ್ ಹೇಳ್ಬಿಟ್ರೆ ಏನಾದ್ರು ಟ್ಯಾಕ್ಸ್ ಗೀಕ್ಸು ಹಾಕ್ಬಿಡ್ತಾರೆ ಅಂತ ಅನ್ಕೋಬಾರ್ದು. ಸರ್ಕಾರ ಮಾಡ್ತಿರೋದು ದೇಶದ ಮಟ್ಟದಲ್ಲಿ ಯೋಜನೆಗಳನ್ನ ಮಾಡಕ್ಕೆ ಮತ್ತೆ ಸಹಾಯಧನ ಬಿಡುಗಡೆ ಮಾಡಕ್ಕೆ. ಹಂಗಾಗಿ ಫೆಬ್ರವರಿ ಕೊನೆ ತನಕ ನಡೀತದೆ. ಅವರು ಕಾರ್ಡ್ ಹಾಕೊಂಬರ್ತಾರೆ, ಕೈಯಾಗ ಒಂದ್ ಮೊಬೈಲ್ ಇಟ್ಕೊಂತಾರೆ, ಕೇಳೋ ಪ್ರಶ್ನೆಗಳಿಗೆಲ್ಲ ತುಂಬಾ ಉದ್ದಿರ್ತದೆ ಪ್ರಶ್ನೆಗಳು. ಹೇಳದ್ನಲ್ಲ 170-180 ಪಾಯಿಂಟ್ ಬರ್ಕೊಂಡ್ಬಂದಿರ್ತಾರೆ. ಒಂದೊಂದ್ ಮನೆ ಮುಂದೆ ಒಂದ್ ಅರ್ಧ ಗಂಟೆ ಆಯ್ತದೆ. ಮತ್ತ ಅದನ್ನೆಲ್ಲ ಆನ್ಲೈನ್ ಆಗಿ ಹಾಕ್ಬೇಕಲ್ಲ, ಟೈಮ್ ತಗತಾರೆ. ಒಂದ್ ದಿನಕ್ಕೆ ಅವ್ರು ಹೇಳ್ದಂಗ 10 ಮನೆ ಮಾಡ್ಬೋದು ಅಂತ ಅಷ್ಟೇ. ಹಂಗೆ ಅವ್ರು ಬಂದಾಗ ಸಹಕರಿಸ್ಬೇಕು. ಇದಾ ಗೆಪ್ತಿ ಮಡಿಕಳಿ. ಯಾರು ಸಿಗ್ತಾರೋ ಅವ್ರೆಲ್ಲಾರ್ಗು ಈ ಮಾಹಿತಿ ಹೇಳಿ ಅವ್ರ ಉಪನಿರ್ದೇಶಕರೇ ಬಂದು ಹೇಳಿದ್ರು ಮನೆ ತವಕ್ಕೆ. ಆಮೇಲೆ ಅದನ್ನೆಲ್ಲ ತೋರ್ಸಿದ್ರು ಕವ ಚಂದಾಗ ಐತೆ. ಈಗ ಜಾನುವಾರು ಗಣತಿ ಮಾಡ್ತಾವ್ರೆ, ಅವ್ರಿಗೆಲ್ಲ ಸಹಕಾರ ಕೊಡುಮ್ಮ. ಆಯ್ತು, ಜಾತ್ರೆಗೂ ಹೋಗುಮ್ಮ ಗಾಡಿ ಕಟ್ಟು. ಇಲ್ಲಕ್ಕ ಅಜಯಣ್ಣ ಹೇಳದ್ನಲ್ಲಪ್ಪ, ಅದೇನ ಹೇಳದಲ್ಲಪ್ಪ, ನೀಲ ಸಂಕ್ರಾಂತಿ ಹಬ್ಬ ಅದ್ ಹಾಕ್ಬಿಡು ಆಯ್ತಾ, ಮಾಡಮ್ಮ. ಅಲ್ಲ ಕಣಣ್ಣ, ಸಕ್ಕರೆ ಹಚ್ಚು ಎಳ್ಳು ಎಲ್ಲ ಮಾಡ್ಕೊಂಡಿದ್ದೆ. ಅಯ್ಯೋ ಬಿಡು, ನನಗ ಭಾರ ಇನ್ನೂ ಬಿದ್ದಿಲ್ಲ ಕಣ. ನಾಳಿದ್ದೆ ಹಬ್ಬ, ಇನ್ನೆಂತ ನಮ್ಮ ಮನೆ ಒಳಗ ಅದನ್ನ ಮಾಡ್ತಾವಳೆ ಕೆಂಪಿನೂ ಅದೇನೋ ನಮ್ಮ ಮನೆ ಒಳಗು ಎಲ್ಪ ಮಾಡ್ತಾವಳೆ. ಇಬ್ರು ಸೇರ್ಕೊಂಡ್ ಏನೋ ಮಾಡ್ತಾವ್ರಕಂಡ್ ಬಿಡು ಆಯ್ತಾ. ಏನೋ ಕೊಟ್ಟಾಗ ತಿಂತಾನೆ ಅಲ್ಲ ಈಕಿತ. ನಾನು ನೀನು ಕಮಲಕ್ಕ 3 ಜನ ಒಟ್ಟಿಗೆ ಹೋಗಿ ಎಳ್ ಬೀರ್ಬಿಡುಮ. ಅಲ್ಲಕ್ಕಪ್ಪ, ಆಮೇಲೆ ಬಾಳೆಹಣ್ಣು ಕಿತ್ಲೆಹಣ್ಣು ಕೊಟ್ಬಿಟ್ರೆ ಇಂದ್ ಕೂಟನೆ ತಿನ್ಕೋಬರ್ಬಿಡ. ಜಯಣ್ಣ ಏನ್ ಅನ್ಕೊಂಡ್ಬಿಟ್ಟವ್ರೆ ಅಂತಂದ್ರೆ, ಕೇಳು ಇಲ್ಲಿ ವಸಿಯ, ಜಯಣ್ಣ ಏನ್ ಅನ್ಕೊಂಡ್ಬಿಟ್ಟವ್ನೆ ಅಂತಂದ್ರೆ, ಈಗ ನೀನ್ ಯಾರ್ದ ಮನೆ ಕೊಡಕ್ಕೆ ಅಂತ ಏನೋ ತಗೊಂಡ್ ಹೋಯ್ತಿದ್ದ, ಅವ್ರು ಇರಕ್ಕಿಲ್ಲ, ಅದ್ ಇಲ್ವಲ್ಲ ಕೊಡು ಅಂತ ಅನ್ಬಿಟ್ಟು ತನ್ ಜೇಬ್ಗೆ ಹಾಕೊಂಡು ನಾಳೆ ತಿನ್ಕೊಳಮ್ಮ. ನಾನೇನ್ ತಂದಿರೋದಿಲ್ವೇ, ನೀನು ತಂದಿದೆಯಪ್ಪ. ಮತ್ತೆ ಈಗ ಬೀರಕ್ಕೆ ಎಳ್ ತಗೋಬತ್ತೀನಿ, ಬಾಳೆಹಣ್ಣು, ಆಮೇಲೆ ಕಿತ್ಲೆ ಹಣ್ಣು, ಆಮೇಕಿಂದ ಕಬ್ಬಿನ ತುಂಡು. ಓಹೋ, ನಂಗೇನ್ ಹೇಳ್ಕೊಡ್ಬೇಡ ನೀನು. ಭಾರವಾಗಿರೋದ್ನ ನೀನ್ ಹಿಡ್ಕೊ, ಅಗರಾಗಿರೋದ್ ನಾನು ಹಿಡ್ಕಂತೀನಿ. ಕಬ್ಬು ಬಾಳೆಹಣ್ಣು ಬುಟ್ಟಿ ಅವನ್ಗೆ ಚಂದ್ರಣ್ಣನ್ ಕೈಲಿ. ಆಯ್ತು ಬಿಡವ, ಹಿಡ್ಕೊಳಮ್ಮ. ಈಗ ನೋಡಪ್ಪ, ಅದೇನೋ ಓಸಿ ಕಿಚ್ಚಾಯ್ಸಕ್ಕೆ ಸಿದ್ಧತೆ ಮಾಡ್ಕ. ಮಾಡಿದ್ದಲ್ಲ, ನಿಮ್ ಜಮೀನ್ ಚಂದಾಗದೆ, ಅಲ್ಲೇ ಊರಿಂದೆಲ್ಲ ಆಯ್ಕ ಬಂದ್ಬಿಡ. ಆಯ್ತು ಬಿಡಪ್ಪ, ನಿಮ್ ಜಮೀನಾಗೆ ಕಿಚ್ಚಾಯ್ಸೋದು. ಆಯ್ತು. ಸಂಜೆ ಮುಂದೆ ಇದು ಯಾಕ ವಸಿ ಚಳಿ ಜಾಸ್ತಿ ಆಗ್ಬಿಟ್ಟದಲ್ವ ಜಯಣ್ಣು? 2 ದಿವಸದಿಂದ ಗಡಗಡ ಅನ್ನಂಗ ಆಗ್ಬಿಟ್ಟದೆ. ಅಯ್ಯೋ, ಚರ್ಮಗಿರ್ ಮೇಲೆ ಒಡಕತ್ತ ಬಿದ್ದದೆ ಅಲ್ವಾ, ಬಿಗದ್ಕತ್ತದೆ. ಕೊಬ್ಬರಿ ಎಣ್ಣೆ ಹಚ್ಕೋಬೇಕು. ಏನ್ ಗೀರ್ದ್ರವೆ ಒಳ್ಳೆ ಸ್ಲೇಟ್ ಕಂಡಂಗ್ ಕಾಣ್ತದೆ, ಕೈ ಕಾಲು ಎಲ್ಲ ಬೆಳಗಾಗ್ಬಿಟ್ಟವ್ರೆ. ಅಯ್ಯೋ ಇಲ್ವಾ, ಬೂದು ಮುಖ ಎಲ್ಲ ಬೆಳ್ಳಗಲ್ಲ ಕೈಯ ಬೂದು ಒಳಿತಾ ಕುಂತವ್ರೆ. ಅದಕ್ಕೆ ಹೊಸಿ ಏನಾರು ಏನ್ ಮಾಡಿಸ್ದಯಪ್ಪ ಇವತ್ತು ನಮ್ ಕಮಲಕ್ಕನ್ ಕೈಲಿ. ಚಿಲ್ಕಸ್ಕೊಂಡ್ ಕುಂತಿದ್ಲು, ಚಿಲ್ಕ ಹಾಕೊಂಡ ಚಿತ್ಕಸ್ಕೊಂಡು ಹೋದ್ಯಾ? ನಾನೆಲ್ಲ ಚಿಲ್ಕ ಹಾಕೊಂಡ್ ಕುಂತವಳೆ ಅನ್ಕೊಂಡ್ಬಿಟ್ಟಿ ನಾನು. ಚಿಲ್ಕವ್ರೆ ಎಲ್ಲವ ಕರೆದು ಖಾರ ಮಾಡವಳೆ ಅಂತ ಅನಿಸ್ತದೆ. ಆಯ್ತು ಕೈ ಕೊಡ್ತಾಳೆ. ಯಾವ ಅದ್ರ ಜೊತೆಗೆ ಬೆಲ್ಲದ ಕಾಪಿನ ತಗೊಬಂದು ಯಾವ ಹೊಸಿ ಬಿರ್ಬಿರ್ನೆ ಸಳಿ ಆಯ್ತದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ.